ನೋಂದಣಿ ಆಗಲೇಬೇಕು. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಧಿಕ್ಕಾರ. ಸಂವಿಧಾನಕ್ಕೆ ಗೌರವ ಕೊಡದ ಆರ್ಎಸ್ಎಸ್ಗೆ ಧಿಕ್ಕಾರ. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಧಿಕ್ಕಾರ. ದಯವಿಟ್ಟು ಎಲ್ಲರೂ ಪ್ಲೇ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಧಿಕ್ಕಾರ. ಮನುವಾದಿ ಆರ್ಎಸ್ಎಸ್ಗೆ ಧಿಕ್ಕಾರ. ಕೋಮುವಾದಿ ಆರ್ಎಸ್ಎಸ್ಗೆ ಧಿಕ್ಕಾರ. ಬಿಜೆಪಿಯ ರಾಜಕೀಯ ಚೇಲಾಗಿರಿ ಆರ್ಎಸ್ಎಸ್ಗೆ ಧಿಕ್ಕಾರ. ಶೋಷಿತರನ್ನು ಬಲಿ ತೆಗೆದುಕೊಳ್ಳುತ್ತಿರುವ ಆರ್ಎಸ್ಎಸ್ಗೆ ಧಿಕ್ಕಾರ. ಅಮಾಯಕರನ್ನ ಬಲಿ ತೆಗೆದುಕೊಳ್ಳುತ್ತಿರುವ ಆರ್ಎಸ್ಎಸ್ಗೆ ಧಿಕ್ಕಾರ. ತೊಲಗಲೇ 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 ತೊಲಗಲೇ. ನೋಂದಾಯಿಸೇ ಇಲ್ಲವೇ ನೋಂದಾಯಿಸೇ ನೋಂದಾಯಿಸೇ ನೋಂದಾಯಿಸೇ. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಧಿಕ್ಕಾರ. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಧಿಕ್ಕಾರ. ಈ ಒಂದು ಆರ್ಎಸ್ಎಸ್ ನ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಇವತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳ ಸಮ್ಮುಖದಲ್ಲಿ ಮತ್ತು ನೇತೃತ್ವದಲ್ಲಿ ಇವತ್ತು ಆರ್ಎಸ್ಎಸ್ ಈ ದೇಶದಲ್ಲಿ ನೋಂದಣಿ ಆಗ್ಬೇಕು. ಅದು ನೋಂದಣಿಯನ್ನ ಮಾಡಬೇಕು. ಜನಸಾಮಾನ್ಯರಿಗೊಂದು ಕಾನೂನು ಆದ್ರೆ ಆರ್ಎಸ್ಎಸ್ ಒಂದು ಕಾನೂನು. ಹಾಗಾಗಿ ಈ ನೆಲದ ಕಾನೂನನ್ನು ಗೌರವಿಸಿ, ಈ ನೆಲದ ಸಂವಿಧಾನವನ್ನು ಗೌರವಿಸಿ ನೋಂದಣಿಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇವತ್ತು ನಾವು ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ನೋಂದಣಿ ಆಗಲೇಬೇಕು. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ನೋಂದಣಿ ಆಗಲೇಬೇಕು. ನೋಂದಣಿಯಾಗದ ಆರ್ಎಸ್ಎಸ್ ನಿಷೇಧವಾಗಲಿ. ನೋಂದಣಿಯಾಗದ ಆರ್ಎಸ್ಎಸ್ ನಿಷೇಧವಾಗಲಿ. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ನೋಂದಣಿ ಆಗಲೇಬೇಕು. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ನೋಂದಣಿ ಆಗಲೇಬೇಕು. ನೋಂದಣಿಯಾಗದ ಆರ್ಎಸ್ಎಸ್ ನಿಷೇಧವಾಗಲಿ. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ. ಮೋಹನ್ ಭಾಗವತರ ಸರ್ಕಾರದ ಜೆಡ್+ ಪದ್ಧತಿಯನ್ನು ಹಿಂತೆಗೆಯಲೇಬೇಕು. ಮೋಹನ್ ಭಾಗವತನಿಗೆ ಸರ್ಕಾರದಿಂದ ನೀಡಿರುವ ಜೆಡ್+ ಪದ್ಧತಿಯನ್ನು ಹಿಂತೆಗೆಯಲೇಬೇಕು. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ. ಸಂವಿಧಾನವನ್ನು ಗೌರವಿಸಿ, ನೆಲದ ಕಾನೂನನ್ನು ಗೌರವಿಸಿ ಆರ್ಎಸ್ಎಸ್ ನೋಂದಣಿ ಆಗಲೇಬೇಕು. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ಸಂಘಟನೆ ನೋಂದಣಿ ಆಗಲೇಬೇಕು. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ಸಂಘಟನೆ ನೋಂದಣಿ ಆಗಲೇಬೇಕು. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ. ಸಂವಿಧಾನ ಮತ್ತು ಕಾನೂನು ಪಾಲನೆ ಮಾಡುವುದು ಸಂಘಟನೆಗಳ ಜವಾಬ್ದಾರಿಯಲ್ಲವೇ? ಸಂವಿಧಾನ ಮತ್ತು ಕಾನೂನು ಪಾಲನೆ ಸಂಘಟನೆಗಳ ಜವಾಬ್ದಾರಿಯಲ್ಲವೇ? ಆರ್ಎಸ್ಎಸ್ಗೆ ನೆಲದ ಕಾನೂನಿನ ಮೇಲೆ ಗೌರವ ಇದ್ದರೆ ಸಂಘವನ್ನು ನೋಂದಾಯಿಸಿಕೊಳ್ಳಲಿ. ಆರ್ಎಸ್ಎಸ್ಗೆ ನೆಲದ ಕಾನೂನಿನ ಮೇಲೆ ಗೌರವವಿದ್ದರೆ ಸಂಘವನ್ನು ನೋಂದಾಯಿಸಿಕೊಳ್ಳಲಿ. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ಸಂಘವನ್ನು ನೋಂದಾಯಿಸಿಕೊಳ್ಳಲಿ. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ಸಂಘಟನೆ ನೋಂದಾವಣೆ ಆಗಲೇಬೇಕು. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ. ನೋಂದಣಿ ಆಗದ ಆರ್ಎಸ್ಎಸ್ಗೆ ಧಿಕ್ಕಾರ. ಈ ನೆಲದ ಗೌರವವನ್ನು ಕೊಡದ ಆರ್ಎಸ್ಎಸ್ಗೆ ಧಿಕ್ಕಾರ. ಸಂವಿಧಾನ
ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಳಗ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಕುಲವೆಲ್ಲದ ಮನುಜ ಕುಲದ ಹಾಡು ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಮಾಡಿಸಿಕೊಂಡ್ರೆ ಅವು ಅಧಿಕೃತವಾದಂತಹ ಸಂಸ್ಥೆಗಳಾಗ್ತವೆ. ಇಡೀ ರಾಷ್ಟ್ರವ್ಯಾಪಿ ಇದ್ದೀವಿ ನಾವು ಅಂತ ಹೇಳ್ಕೊಳ್ತಕ್ಕಂತ RSS ನೋಂದಾವಣಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ರೀತಿಯ ನೈತಿಕ ಹಕ್ಕುಗಳಿದೆ, ಅದರ ಎಲ್ಲ ಚಟುವಟಿಕೆಗಳ ಮಾಡ್ತಕ್ಕಂಥ ಇದ್ರ ವಿರುದ್ಧ ಏನೇ ಕ್ರಮಗಳು ತೆಗೆದುಕೊಳ್ಬೇಕಾದ್ರೆ ಯಾವ ರೀತಿಯಲ್ಲಿ ತೆಗೆದುಕೊಳ್ಳಿಕ್ಕಾಗ್ತದೆ. ಮತ್ತೆ ಅವರು ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ಕಾರ ರಕ್ಷಣೆ ಕೊಡಬೇಕು, ಎಲ್ಲ ಅವರ ಕಾರ್ಯಕ್ರಮಗಳು ಇದಾಗಿ ನಿಂತಿರಬೇಕು. ಆದ್ರಿಂದ ಅವನ್ನೆಲ್ಲ ನಿರೀಕ್ಷೆ ಮಾಡತಕ್ಕಂತಹ RSS ಅದು ಮೊದಲು ನೋಂದಾವಣೆ ಆಗಬೇಕು. ನೋಂದಾವಣೆ ಆಗದೇ ಇದ್ರೆ ಯಾವ ಸಂಸ್ಥೆಗೂ ಕೂಡ ಸಂವಿಧಾನದ ಇದ್ರ ಪ್ರಕಾರ ಇಲ್ಲಿ ಅಸ್ತಿತ್ವ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ RSS ನೋಂದಾವಣೆ. ಮತ್ತೆ RSS ಕೇವಲ ಇಡೀ ನಾವು ಹಿಂದೂಗಳೆಲ್ಲ ಒಂದು ಅನ್ನುವಂತ ಸಂದರ್ಭದಲ್ಲಿ ಬಹುಶಃ ಹಿಂದೂಗಳ ನಡುವೆನೆ, ಹಿಂದೂಗಳ ಜನಾಂಗದ ನಡುವೆನೆ ಭಿನ್ನಾಭಿಪ್ರಾಯಗಳನ್ನು ತಂದಿಡ್ತಕ್ಕಂಥ ಒಂದು ಸಂಕುಚಿತ ಭಾವನೆಯನ್ನು ಕೂಡ ಮಾಡುವಂತಹ ಸಂಸ್ಥೆ ಇವತ್ತು ನಾನು ನೋಂದಾವಣಿ ಮಾಡಿಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಅದು ಒಂದು ದೊಡ್ಡ ಅಪರಾಧ ಆಗ್ತದೆ. ಹಾಗಾಗಿ ಇಡೀ ಸಂವಿಧಾನವನ್ನ ಗೌರವಿಸ್ತಕ್ಕಂಥ ನಾವೆಲ್ಲರೂ ಕೂಡ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. RSS ನೋಂದಾವಣಿ ಮಾಡಿ ಧಿಕ್ಕಾರ, ಸಂವಿಧಾನ ವಿರೋಧಿ RSS ಹೇಳಿ ಧಿಕ್ಕಾರ, ಸಂವಿಧಾನ ವಿರೋಧಿ RSS ಹೇಳಿ ಧಿಕ್ಕಾರ. RSS ಸಂಘಟನೆ ನೋಂದಣಿ ಆಗಲೇಬೇಕು. ಅಣ್ಣ ಇನ್ನು ಮುಂದಕ್ಕೆ ಬನ್ನಿ. ಸಂವಿಧಾನವನ್ನು ಗೌರವಿಸಿ RSS ಸಂಘಟನೆ ನೋಂದಣಿ ಮಾಡಲೇಬೇಕು. ಸಂವಿಧಾನವನ್ನು ಗೌರವಿಸಿ RSS ಸಂಘಟನೆ ನೋಂದಣಿ ಮಾಡಲೇಬೇಕು. ಸಂವಿಧಾನವನ್ನು ಗೌರವಿಸಿ RSS ಸಂಘಟನೆ ನೋಂದಣಿ ಮಾಡಲೇಬೇಕು. ಸಂವಿಧಾನ ವಿರೋಧಿ RSSಗೆ ಹೇಳಿದಿದ್ದಾರ, ಸಂವಿಧಾನ ವಿರೋಧಿ RSSಗೆ ಹೇಳಿದಿದ್ದಾರ. ಮೋಹನ್ ಭಾಗವತನಿಗೆ ಸರ್ಕಾರದಿಂದ ನೀಡಿರುವ ಚೆಕ್ ಪೋಸ್ಟ್ ಪದ್ಧತಿಯನ್ನು ಹಿಂಪಡೆಯಲೇಬೇಕು. ಮೋಹನ್ ಭಾಗವತರಿಗೆ ಸರ್ಕಾರದಿಂದ ನೀಡಿರುವ ಚೆಕ್ ಪೋಸ್ಟ್ ಪದ್ಧತಿಯನ್ನು ಹಿಂಪಡೆಯಲೇಬೇಕು. ಸಂವಿಧಾನ ವಿರೋಧಿ RSSಗೆ ಹೇಳಿದಿದ್ದಾರ. ಸಂವಿಧಾನವನ್ನು ಗೌರವಿಸಿ RSS ಸಂಘಟನೆ ನೋಂದಣಿ ಆಗಲೇಬೇಕು. ಸಂವಿಧಾನವನ್ನು ಗೌರವಿಸಿ RSS ಸಂಘಟನೆ ನೋಂದಣಿ ಆಗಲೇಬೇಕು. ಮತ್ತು RSSನ ನಿಷೇಧ ಆಗಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಇದೆಯಲ್ಲ, ಇದು ಕೇವಲ ಕಾನೂನಾತ್ಮಕವಾದಂಥ ಪ್ರಶ್ನೆ ಅಲ್ಲ, ನೈತಿಕವಾದಂಥ ಒಂದು ನೈತಿಕತೆಯನ್ನು ಪ್ರತಿಪಾದಿಸ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಡಿಮ್ಯಾಂಡ್. ಯಾಕೆ ಅಂತ ಹೇಳಿದ್ರೆ RSS ಅಂತಕ್ಕಂಥದ್ದು 100 ವರ್ಷ ಆಯಿತು ಅಂತ ಹೇಳ್ತಾರೆ. ಅದು ಪ್ರಾರಂಭ ಆಗಿ 100 ವರ್ಷ ಆಗಿದೆ. ಪ್ರಾರಂಭ ಆಗಿ 100 ವರ್ಷ ಆದರೂ ಕೂಡ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಅದರ RSSನ ಸಂಕ್ಷಿಪ್ತ ರೂಪ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರದ್ರೋಹಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ಈ ಕಳೆದ 100 ವರ್ಷಗಳಿಂದಲೂ ಕೂಡ ನಾವು ನೋಡ್ಬೋದು. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಪಾರ್ಸಿ, ಕ್ರೈಸ್ತರು, ಬೌದ್ಧರು, ಜೈನರು ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಬದುಕ್ತಾ ಇದ್ದಂಥ ಒಂದು ಈ ದೇಶದಲ್ಲಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಎತ್ತುಕಟ್ಟುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ RSSನ ಸಂಘಟನೆಯನ್ನು ಯಾಕೆ ನಿಷೇಧಕ್ಕೊಳಗಾಗ್ತದೆ, ಯಾಕೆ ನಿಷೇಧಕ್ಕೊಳಗಾಗಬಾರ್ದು, ನಿಷೇಧವನ್ನು ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಈಗಾಗಲೇ 3 ಬಾರಿ ನಿಷೇಧ ಆಗಿದೆ. 3 ಬಾರಿ ನಿಷೇಧ ಆಗಿದ್ರೂ ಅವ್ರಿಗೇನು ಬುದ್ಧಿ ಬಂದಂಗಿಲ್ಲ. 3 ವರ್ಷ ಆಯಿತು ಅಂತಾರೆ, ಅವ್ರಿಗೇನು ಬುದ್ಧಿ ಬಂದಂಗಿಲ್ಲ. 3 ವರ್ಷ ಆದರೂ ಲಾಠಿ ಹಿಡ್ಕೊಂಡು ತಿರುಗಾಡ್ತಾರೆ. ಈಗಲೂ ಒಂದು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ತಿರುಗಾಡೋದೇ ಅಪರಾಧ ಅನ್ನೋವಂಥದ್ದು ಈ ಕಾನೂನಿನ ವ್ಯವಸ್ಥೆಯಲ್ಲಿ. ದೊಣ್ಣೆಗಳನ್ನು ಹಿಡ್ಕೊಂಡು ತಿರುಗಾಡ್ತಕ್ಕಂಥವ್ರು ಪೊಲೀಸ್ನವ್ರು ಇರ್ಬೋದು, ಸೈನಿಕರುಗಳಿರ್ಬೋದು, ಈ ಥರದವ್ರು ತಿರುಗಾಡೋದ್ರಲ್ಲಿ ನ್ಯಾಯ ಇದೆ. ಯಾಕೆಂದರೆ ಅವರು ಕಾನೂನನ್ನು ಪರಿಪಾಲನೆ ಮಾಡ್ತಕ್ಕಂಥವ್ರು, ಜನರ ರಕ್ಷಣೆ ಮಾಡ್ತಕ್ಕಂಥವ್ರು. ಇವರು ಯಾವ ಜನರನ್ನು ರಕ್ಷಣೆ ಮಾಡ್ತಿದ್ದಾರೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಯಾರ ಪರವಾಗಿ ನಿಂತಿದ್ದಾರೆ? ಇವರು
ಹಿಂದೂಗಳು ಅಂತಾರೆ ಧರ್ಮಗಳ ನಡುವೆ ಜಾತಿ ಗಲಭೆ ಜಾತಿಗಳ ನಡುವೆ ಗಲಭೆ ಉಂಟಾಗ್ತಾರೆ. ಈ ಥರದ ಕೃತ್ಯಗಳನ್ನೇ ಮಾಡಿಕೊಂಡು ಜಾತಿ ಗಲಭೆಯನ್ನು ಪ್ರಚೋದಿಸಿ ಲಾಭ ಮಾಡ್ತಾ ಇರ್ತಕ್ಕಂಥ ಈ RSS ಮತ್ತು BJP ತನ್ನ ಈ ಚಟುವಟಿಕೆಗಳನ್ನು ಮಾಡೋದು ಅಂತ ಬಹಳ ದೊಡ್ಡ ಅಪರಾಧವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ 3 ಬಾರಿ ಅದನ್ನು ನಿಷೇಧ ಮಾಡಲಾಗಿತ್ತು. ಈಗ ಏನಾಗಿದೆ, ಈಗ ಇರ್ತಕ್ಕಂಥದ್ದು ಅವ್ರ ಕೈಗೆ ಅಧಿಕಾರ ಬಂದಿದೆ. RSS ಒಂದು ಚುನಾವಣೆಯಿಂದಾಗಿ RSS ಕೆಲಸ ಕಾರ್ಯಗಳಿಂದಾಗಿ ಅಧಿಕಾರಿಗಳು ಹೊಂದಿದ್ದು ಒಬ್ಬ BJP ಸರ್ಕಾರ ನಿಷೇಧ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಇಡೀ ಜನರ ಆಂದೋಲನ ಮಾಡೋದ್ರ ಮೂಲಕ RSS ನಿಷೇಧಕ್ಕೆ ಒಳಪಡಿಸಬೇಕಾಗ್ತದೆ. ಸರ್ಕಾರ ಕಾನೂನು ನಿಷೇಧ ಮಾಡಲು ಭಾರತೀಯ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನೋಂದಣಿ ಇಲ್ಲದೆ ಇರತಕ್ಕಂಥ RSS ಸಂಘಟನೆಗೆ ಅತ್ಯಂತ ಸರಳವಾದಂಥ ಪ್ರಶ್ನೆಯನ್ನು ಕೇಳಿ ನಿಮ್ಮ ನೋಂದಣಿಯ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಅದರ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಬರೆದ ಮೇಲೆ 100 ವರ್ಷಗಳ ಹಳೆಯದಾದಂಥ ಸಂಘಟನೆ ಅದಕ್ಕೆ ಉತ್ತರವನ್ನು ಕೊಡಬೇಕು. ಅದಕ್ಕೆ ಉತ್ತರವನ್ನು ಕೊಡೋದನ್ನು ಬಿಟ್ಟು ಆಕಾಶನೇ ಕಳಿಸಿ ಮೈ ಮೇಲೆ ಬಿದ್ದುಕೊಂಡಂಗೆ ಇವತ್ತು ಅವ್ರಿಗೆ ಪ್ರಶ್ನೆಗೆ ಉತ್ತರವನ್ನು ಕೊಡ್ದೇ ಅವರ ಮೇಲೆ ಯಾರು ಇವರು ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಯಾರು ಪ್ರಿಯಾಂಕ್ ಖರ್ಗೆ ಒಬ್ಬರೇ ಎಲ್ಲ ಪ್ರಶ್ನೆ ಮಾಡ್ತಿರೋದು. ಇದನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ RSS ನೋಂದಣಿಯ ಬಗ್ಗೆ RSSನ ಲೆಕ್ಕಾಚಾರಗಳ ಬಗ್ಗೆ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. 100 ವರ್ಷ ಹಳೆಯದಾದ ಸಂಘಟನೆ, ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಶಾಖೆಗಳಿದ್ದಾವೆ ಅಂತೇಳಿ ಹೇಳ್ತಿರಲ್ಲ ನೀವು ಲೆಕ್ಕ ಕೊಡಿ. ನೀವು ನೋಂದಣಿಯನ್ನು ತೋರಿಸಿ, ನಿಮ್ಮ ದಾಖಲೆ ಪತ್ರಗಳನ್ನು ತೋರಿಸಿ. ನೀವು ಮಾಡಿಸ್ಕೊಂಡಿಲ್ವಾ? ಮಾಡಿಸ್ಕೊಳ್ಳಿ. ಸಂವಿಧಾನವನ್ನು ಗೌರವಿಸಿ ದೇಶಭಕ್ತಿಯನ್ನು ಪ್ರದರ್ಶನ ಮಾಡಿ. ನೀವು ಸಂವಿಧಾನವನ್ನು ಗೌರವಿಸಿದೆ ಈ ದೇಶಕ್ಕೊಂದು ಕಾನೂನು ಆದರೆ ನಿಮಗೊಂದು ಕಾನೂನೇ. ಈ ರೀತಿ ಲೆಕ್ಕ ಕೇಳಿದ್ರೆ ನೋಂದಣಿ ಇಲ್ಲದೆ ಇರ್ತಕ್ಕಂಥ RSSನ ಪ್ರಶ್ನೆ ಮಾಡಿದ್ರೆ ಅದು ದೇಶದ್ರೋಹನಾ? ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ. ನೀವು ಯಾರೋ ಹೈಕೋರ್ಟ್ ಅಡ್ವೊಕೇಟ್ಗಳು ಕೇಳಿ, ಬಲಪಂಥೀಯರು ಕೇಳಿ, ದ್ವೇಷ ಭಾಷಣ ಮಾಡೋರು ಕೇಳಿ ಆರ್ಟಿಕಲ್ಗಳು ಬರೆಸ್ತಾ ಇದ್ದೀರಿ. ಇದನ್ನು ಕೇಳಿರ್ತಕ್ಕಂಥದ್ದೇ, ಈ ನೋಂದಣಿಯನ್ನು ಕೇಳಿರ್ತಕ್ಕಂಥದ್ದೇ ಮಹಾ ಅಪರಾಧ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಲ್ಲ. ಇದೆಲ್ಲ ನಡೆದಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನಬದ್ಧ ವ್ಯವಸ್ಥೆಯಲ್ಲಿ ಇದು. ಈ ದೇಶಕ್ಕೊಂದು ಕಾನೂನು ಆದರೆ RSSಗೊಂದು ಕಾನೂನಲ್ಲ. ಸಂವಿಧಾನಕ್ಕಿಂತ RSS ದೊಡ್ಡದೇನಲ್ಲ. ಹಾಗಾಗಿ ಈ ದೇಶದ ನೆಲದ ಕಾನೂನನ್ನು ಗೌರವಿಸಿ RSS ನೋಂದಣಿಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಈ ದೇಶದ ನಾಗರಿಕರ ಪರವಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. RSS ಸಂಘಟನೆ ನೋಂದಣಿ ಆಗಲಿಲ್ಲ ಸಂವಿಧಾನ ಪ್ರಕಾರವಾಗಿ ಅಂತಂದರೆ ಆ RSS ಸಂಘಟನೆಯನ್ನು ನಿಷೇಧ ಮಾಡಬೇಕು ಅಂತೇಳಿ ಈ ಎಲ್ಲ ನಮ್ಮ ಒಂದು ಪ್ರಗತಿಪರ ಮುಖಂಡರುಗಳ ಪರವಾಗಿ ನಾವು ಒಂದು ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಸರ್. ಆತ್ಮೀಯ ಎಲ್ಲ ಹೋರಾಟಗಾರರೇ, ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಜನಪರ ಕಾಳಜಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿ RSS ಅನ್ನುವಂತ ಒಂದು ಸಂಘಟನೆಯನ್ನ ನೋಂದಣಿ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಭಾರತದ ಇತಿಹಾಸದಲ್ಲಿ 100 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ RSS ಇದುವರೆಗೂ ನೋಂದಣಿಯೇ ಮಾಡ್ಕೊಳ್ಳದೆ ಇರತಕ್ಕಂಥದ್ದು ಒಂದು ರಾಷ್ಟ್ರೀಯ ದುರಂತ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. RSS 100 ವರ್ಷದಿಂದ 3 ಬಾರಿ ನಿಷೇಧ ಆದ್ರೂ ಕೂಡ ಬುದ್ಧಿಯನ್ನ ಕಲಿದೆ ಇವತ್ತು ಮತ್ತೆ ತನ್ನ ಕೋಮುವಾದದ ಸಂವಿಧಾನ ವಿರೋಧಿ ನಡೆಯನ್ನ ಪ್ರದರ್ಶನ ಮಾಡ್ತಾ ಇದೆ. ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಬಹಳ ಸರಳವಾದದ್ದು, RSS ನೋಂದಣಿ ಆಗಬೇಕು ಅಂತ. ಇಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ಮತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆಯನ್ನು ರದ್ದು ಮಾಡಬೇಕು. ಅಂದ್ರೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನೋಂದಣಿ ಇಲ್ಲದೆ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇವತ್ತು RSS ಅನ್ನುವಂಥದ್ದು ಹೇಳ್ತಕ್ಕಂಥ ವಿಚಾರ ಏನು ಅಂದ್ರೆ, ನನಗೆ 100 ವರ್ಷ ಆಗಿದೆ, ಹಂಗಾಗಿ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕಾಗಲ್ಲ ಅಂತ. 100 ವರ್ಷ ಆಗಿರೋನು ಅಪರಾಧ ಮಾಡಿದ್ರೆ
ಅವನಿಗೆ ಈ ಕಾನೂನಲ್ಲಿ ಅಪರಾಧಿ ನಿರಪರಾಧಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಪರಾಧಿ ಯಾವತ್ತಿದ್ರೂ ಅಪರಾಧಿನೇ ಆಗಿರ್ತಾನೆ ಎನ್ನುವಂತ ವಿಚಾರವನ್ನು ಹೇಳ್ತಾ ಇವತ್ತು ಬಿಜೆಪಿನಲ್ಲಿರ್ತಕ್ಕಂಥ ಸಂಸದರು ಕೂಡ RSS ನ ಭಯ ಇದೆ. ಆ RSS ನ ಭಯದಲ್ಲಿರ್ತಕ್ಕಂಥ ಬಿಜೆಪಿಯ ಸಂಸದರು ಕೂಡ ಹೇಳ್ತಾರೆ RSS ಇಂದ ನಮ್ಗೆ ಕೊಲೆ ಇದು RSS ನಿಂದ ನಮಗೆ ಪ್ರಾಣಾಪಾಯ ಇದೆ ಅಂತೇಳಿ. ಸೊ ಇಂಥ ಒಂದು ಈ ಅಜೆಂಡಾವನ್ನ ಹೊಂದಿರತಕ್ಕಂಥ RSS ಶೀಘ್ರವೇ ಅದು ನೋಂದಣಿ ಆಗಬೇಕು. ನೋಂದಣಿ ಆಗಲಿಲ್ಲ ಅಂತಂದ್ರೆ ಅದನ್ನ ನಿಷೇಧ ಮಾಡಬೇಕು. ಇಲ್ಲ ಅಂತಂದ್ರೆ 29ರ ಚುನಾವಣೆಗೆ ಬಿಜೆಪಿಯನ್ನ ಭಾರತದಿಂದ ನಿಷೇಧ ಮಾಡೋದ್ರ ಮೂಲಕ ನಾವು ನಮ್ಮ ಹೋರಾಟವನ್ನ ಯಶಸ್ವಿಗೊಳಿಸೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಂವಿಧಾನವನ್ನು ಗೌರವಿಸಿದ ಹೇಳಿ ಧಿಕ್ಕಾರ. ಮೋಹನ್ ಭಾಗವತರಿಗೆ ಸರ್ಕಾರದಿಂದ ನೀಡುವ ಜೆಡ್ ಪ್ಲಸ್ ಭದ್ರತೆ ತೆಗೆಯಲೇಬೇಕು. ಸಂವಿಧಾನ ವಿರೋಧಿ RSS ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ RSS ಹೇಳಿ ಧಿಕ್ಕಾರ. ಸಂವಿಧಾನವನ್ನು ಗೌರವಿಸಿ RSS ನೋಂದಣಿ ಮಾಡಿಕೊಳ್ಳಲೇಬೇಕು. ಕಡ್ಡಾಯವಾಗಿ RSS ನೋಂದಣಿ ಆಗಲೇಬೇಕು. ಕಡ್ಡಾಯವಾಗಿ RSS ನೋಂದಣಿ ಆಗಲೇಬೇಕು. ಈ ನೆಲದ ಗೌರವ ಕಾನೂನನ್ನು ಗೌರವಿಸಿದ ಹಲವಾರು ಇತಿಹಾಸವನ್ನ ನೆನಪು ಮಾಡ್ತಕ್ಕಂಥ ಹಿನ್ನೆಲೆ ಆಗಿತ್ತು. 1948ನೇ ಇಸ್ವಿನಲ್ಲಿ ನಮ್ಮೆಲ್ಲರ ರಾಷ್ಟ್ರಪಿತ ಜಗತ್ತು ಕಂಡ ಮಹಾನ್ ದಾರ್ಶನಿಕ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿಯವರು ಕೊನೆಯಾದಂಥ ಸಂದರ್ಭದಲ್ಲಿ ಹಲವಾರು ತನಿಖೆಯ ಮೂಲಕ RSS ನಿಂದ ಪ್ರೇರೇಪಿತರಾದ ನಾಥೂರಾಮ್ ಗೂಡ್ಸೆ ಮತ್ತು ಅವರ ಸಂಗಡಿಗರು ಕೊಲೆ ಮಾಡಿದರಂತೆ ರುಜುವಾತಾದ ನಂತರ ಅವತ್ತಿನ ಗೃಹ ಮಂತ್ರಿಗಳಾದ ಉಪ ಪ್ರಧಾನಿಗಳಾದ ಮುಖ್ಯ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಈ ಒಂದು ಸಂಸ್ಥೆಯನ್ನ ನಿಷೇಧ ಮಾಡ್ತಾರೆ. ಬಹಳ ಪ್ರಮುಖವಾದ ವಿಚಾರ. ಇವತ್ತೇನು ಉದ್ದುತ್ತ ಪ್ರತಿಮೆ ಹಾಕೊಂಡು ಗುಜರಾತ್ ಅಲ್ಲಿ ಮೆರೆಸ್ತಾರೆ ಪಟೇಲ್ರನ್ನ, ಅದೇ ನಮ್ಮ ಹೆಮ್ಮೆಯ ಉಪ ಪ್ರಧಾನಿ, ನಮ್ಮ ಗೃಹ ಮಂತ್ರಿಗಳು, ಭಾರತ ದೇಶದ ಏಕೀಕರಣದ ಶಿಲ್ಪಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಈ RSS ಅಂತಕ್ಕಂಥ ಸಂಸ್ಥೆ ಇದು ಭಯೋತ್ಪಾದನೆ ಹುಟ್ಟಾಗ್ತಕ್ಕಂಥ ಸಂಸ್ಥೆ, ರಾಷ್ಟ್ರದಲ್ಲಿ ಭಯವನ್ನು ಹುಟ್ಟಾಗ್ತಕ್ಕಂಥದ್ದು, ಮತ್ತೆ ಜಗತ್ತಿನ ಸರ್ವಮಾನ್ಯ ವ್ಯಕ್ತಿಯಾದ ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂತ ಸಂಸ್ಥೆ ಇದು ಅನ್ನುವ ಹಿನ್ನೆಲೆಯಲ್ಲಿ ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು. ತದನಂತರ ಕೆಲವು ವರ್ಷಗಳ ನಂತರ ಇದೇ RSS ಅವರು ಭಾರತ ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ನಾವು ಸ್ವತಂತ್ರ ಭಾರತ ದೇಶದಲ್ಲಿ ಸಾಂಸ್ಕೃತಿಕ ಸಂಘಟನೆಯಾಗಿ ಮಾತ್ರ ಉಳಿದ್ದೇವೆ ಅನ್ನುವಂತ ಮುಚ್ಚಳಿಕೆಯನ್ನು ಬರ್ಕೊಡ್ತಾರೆ ಭಾರತ ಸರ್ಕಾರಕ್ಕೆ. ಆ ಮುಚ್ಚಳಿಕೆ ನಂತರ ಈ ನಿಷೇಧವನ್ನು ಭಾರತ ಸರ್ಕಾರ ಹಿಂಪಡಿತದೆ. ಇವತ್ತು RSS ಅಂತಕ್ಕಂಥ ವ್ಯಕ್ತಿಗಳು ಆದಿಯಾಗಿ, ಇದರ ಪ್ರಧಾನ ಪೋಷಕರಾದ ಭಾರತೀಯ ಜನತಾ ಪಾರ್ಟಿಯವರ ಆದಿಯಾಗಿ, ಇದರ ಅಂಗ ಸಂಸ್ಥೆಗಳಾದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಇತರ ಎಲ್ಲ ಸಂಘಟನೆಗಳು RSS ಒಂದು ರಾಜಕೀಯೇತರ ಸಂಘಟನೆ, ಸಾಂಸ್ಕೃತಿಕ ಸಂಘಟನೆ ಮಾತ್ರ ಅಂತ ಒಪ್ಕೋತಾರ? ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಇವತ್ತು ನಮ್ಮ ರಾಷ್ಟ್ರದಲ್ಲಿ ರಾಜಕೀಯವಾಗಿ ಅಪಾರವಾದ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ರಾಷ್ಟ್ರವನ್ನ ಶತಶತಮಾನಗಳ ಹಿಂದಕ್ಕೆ ತಗೊಂಡು ಹೋಗ್ತಕ್ಕಂಥ ಹುಂಡಾರ ನಡೀತಾ ಇದೆ ಈ ಸಂಸ್ಥೆಯಿಂದ. ಈ ಸಂಸ್ಥೆ ಈ ನಾಗಪುರ ಅಂತಕ್ಕಂಥ ಮಹಾರಾಷ್ಟ್ರದಲ್ಲಿ ಕೇಂದ್ರೀಕೃತ ಸಂಸ್ಥೆ ಆಗಿದ್ದು, ನಮ್ಮ ಭಾರತದ ರಾಷ್ಟ್ರ ಧ್ವಜವನ್ನ ಆರಿಸಿರಲಿಲ್ಲ. ಸ್ವತಂತ್ರ ನಂತರ ಭಾರತದ ರಾಷ್ಟ್ರ ಧ್ವಜವನ್ನ ಈ ರಾಷ್ಟ್ರದಲ್ಲಿ ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ಆರಿಸಿಲ್ಲ ಅಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮಾತ್ರ. ಅದಾದ ನಂತರ ಕೆಲವೇ ವರ್ಷಗಳಿಂದ ರಾಷ್ಟ್ರ ಧ್ವಜವನ್ನು ಆರಿಸ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ. ಇದೂ ಕೂಡ ರಾಷ್ಟ್ರ ವಿರೋಧಿ ದೇಶದ್ರೋಹದ ಚಟುವಟಿಕೆ. ರಾಷ್ಟ್ರ ಧ್ವಜವನ್ನು ಗೌರವಿಸ್ತಿರ್ತಕ್ಕಂಥ ಯಾವುದೇ ಸಂಘ ಸಂಸ್ಥೆ ಆಗಿದ್ರೂ ಕೂಡ ಅದು ರಾಷ್ಟ್ರ ದ್ರೋಹದ ಚಟುವಟಿಕೆ. ಇವತ್ತು ಈ ರಾಷ್ಟ್ರದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಸಂಪೂರ್ಣವಾಗಿ ಗುಜರಾತಿಂದ ಬಿಹಾರವರೆಗೆ
ಎಲ್ಲ ಕಡೆಲೂ ಕೂಡ ಒಂದು ಸಹಕಾರ ಸಂಘದ ನೀತಿ ನಿಬಂಧನೆಗಳಿದ್ದಾವೆ. ಬಹುಶಃ ನನಗಿರೋ ಮಾಹಿತಿ ಪ್ರಕಾರ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥ ಸಂಘಟನೆ ಹೊರತುಪಡಿಸಿದ್ರೆ ಇನ್ನೆಲ್ಲವೂ ಕೂಡ ನೋಂದಣಿ ಆಗಿದೆ. ನಾವ್ ಏನ್ ಕೇಳ್ತಾ ಇದೀವಿ ನಿಮ್ಮನ್ನ? ನಾವ್ ಏನ್ ಕೇಳ್ತಾ ಇದೀವಿ? ನೀವು ಈ ರಾಷ್ಟ್ರದಲ್ಲಿದ್ದೀರಾ, ಇಲ್ಲಿಯ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ. ನಮ್ಮ ರಾಷ್ಟ್ರದ ಕಾನೂನು ಗೌರವ ಕೊಡಿ ಅಂತ ನೀವು ಅಷ್ಟೇ. ಬೇರೆ ಏನೋ ಹೇಳ್ತಾರೆ, ಎದುರಿಸ್ತಾ ಇಲ್ಲ, ಅವ್ರಿಗೆ ಬೆದರಿಸ್ತಾ ಇಲ್ಲ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಕಾನೂನು ಗೌರವ ಕೊಟ್ಟು ನಿಮ್ಮ ಸಂಘವನ್ನು ನೋಂದಣಿ ಮಾಡಿಕೊಂಡು ನಿಮ್ಗೆ ಏನಿದೆ ಆ ಬೈಲಾಗಳು ಮತ್ತೊಂದು ಮೌದೊಂದು ಅದನ್ನ ರಿಜಿಸ್ಟರ್ ಮಾಡಿಕೊಂಡು ಆ ಪ್ರಕಾರ ನೀವು ನಡಿಬೇಕು ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇದ್ದೀವಿ. ಅದನ್ನ ರಾಷ್ಟ್ರ ವಿರೋಧಿ ಅಂತಕ್ಕಂಥ ಭಾವನೆಯಿಂದ ಈ ಭಾರತೀಯ ಜನತಾ ಪಾರ್ಟಿ ಅವರು ಉಯಿಲೆಬ್ಸಿದ್ರೆ ಅವರು ಕೂಡ ಅಪರಾಧಿಗಳೇ. RSS ನ ಸಂಘಟನೆಯನ್ನ ನೋಂದಣಿ ಮಾಡ್ಕೋಬಾರ್ದು ಅಂತ ಯಾರೇ ಹೇಳಿದ್ರು ಕೂಡ ಅದು ಕೂಡ ರಾಷ್ಟ್ರ ವಿರೋಧಿ ಚಟುವಟಿಕೆನೆ. ಹಾಗಾಗಿ ಈ ಸಂಸ್ಥೆ ತಮ್ಮ ಒಂದು ನೋಂದಣಿಯನ್ನ ಮಾಡಿಸ್ಕೋಬೇಕು, ಇಲ್ಲ ಅಂದ್ರೆ ಡಿಸಾಲ್ವ್ ಮಾಡಬೇಕು, ಇಲ್ಲ ಅಂದ್ರೆ ಭಾರತ ರಾಷ್ಟ್ರದ ಕಾನೂನನ್ನು ನಾನು ಗೌರವಿಸಲ್ಲ ಅನ್ನುವಂಥದ್ದನ್ನ ಘಂಟಾಘೋಷವಾಗಿ ಹೇಳಬೇಕು. ಆ ನಂತರ ನಮ್ಮ ಭಾರತೀಯ ದಂಡ ಸಂಹಿತೆ ಏನಿದೆ ಆ ಪ್ರಕಾರ ಶಿಕ್ಷೆ. ಇದು ನಮ್ಮ ಒತ್ತಾಯ. ಈ ಒತ್ತಾಯವನ್ನ ನಾವು ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದೀವಿ. ಬಹುತೇಕ ನಮ್ಮ ರಾಷ್ಟ್ರದ ತುಳಿತಕ್ಕೊಳಗಾದ ಶೋಷಿತರು, ಬಡಮಕ್ಕಳೆಲ್ಲರೂ ಕೂಡ ಖಂಡಿತವಾಗಿಯೂ ಕೆಲವು ಶ್ರೀಮಂತ ವರ್ಗದವ್ರನ್ನ ಬಿಟ್ರೆ ಈ ಒತ್ತಾಯವನ್ನೆಲ್ಲರೂ ಕೂಡ ಮಾಡ್ತಾರೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಇದು ನೋಂದೀಕೃತ ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ಸಂಸ್ಥೆ ಆಗಿರ್ಬೇಕು, ಇಲ್ಲ ಅಂದ್ರೆ ಇದನ್ನು ವಿಸರ್ಜನೆ ಮಾಡಬೇಕು ಅಂತಕ್ಕಂಥ ನಮ್ಮ ಒತ್ತಾಯವನ್ನ ಇವತ್ತು ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ನಾವೆಲ್ಲರೂ ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಗೆ ದಯಮಾಡಿ ಕೇಂದ್ರ ಮತ್ತು ನಮ್ಮ ಸರ್ಕಾರ ಈ ಬಗ್ಗೆ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥ ಮನವಿಯನ್ನ ನಮ್ಮೆಲ್ಲರ ನಾಯಕರುಗಳ ಪರವಾಗಿ ಎಲ್ಲ ಸಂಘಟನೆಯ ಮೂಲಕ ಒತ್ತಾಯ ಮಾಡ್ತಾರೆ. ಮಂಡ್ಯ ಜಿಲ್ಲೆ, ಕರ್ನಾಟಕ ರಾಜ್ಯ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮಂಡ್ಯ ಜಿಲ್ಲೆ. ವಿಷಯ RSS ನೋಂದಣಿ ಮಾಡುವಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲಾ ಪ್ರಗತಿಪರ ಮುಖಂಡರುಗಳಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರು, ಕಾಂಗ್ರೆಸ್ ಪಕ್ಷದ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರು RSS ನೋಂದಣಿ ಕುರಿತಂತೆ ಬರೆದಿರುವ ಪತ್ರವು ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿದ್ದು, ಸದರಿ ಪತ್ರವು ಸಂವಿಧಾನಾತ್ಮಕವೂ ನೈತಿಕವೂ ಆಗಿರುವುದರಲ್ಲಿ ಸಂಶಯವಿಲ್ಲ. ಈ ಕುರಿತಂತೆ ಹಲವು ಬಗೆಯ ಚರ್ಚೆಗಳು ಮಾಧ್ಯಮಗಳಲ್ಲಿ, ಸಾರ್ವಜನಿಕರಲ್ಲಿ ನಡೆಯುತ್ತಿದ್ದು, ಇದು ಒಳ್ಳೆಯ ಬೆಳವಣಿಗೆಯಾಗಿದೆ. RSS ಎಂಬುದು ಒಂದು ಸೇವಾ ಸಂಸ್ಥೆ ಎಂದು ಅದರ ಪ್ರವರ್ತಕರು ಮತ್ತು ಇಂದಿನ ಆಡಳಿತಾತ್ಮಕ ಮುಖ್ಯಸ್ಥರು ಹೇಳುತ್ತಿದ್ದಾರೆ. ಆದರೆ ಈ ನೆಲದ ಕಾನೂನಿನ ಮೂಲಕ ನೋಂದಣಿ ಪ್ರಕ್ರಿಯೆಯನ್ನೇ ಪಾಲಿಸಿದ ಒಂದು ಸಂಸ್ಥೆಯ ಅಸ್ತಿತ್ವವನ್ನು ಗುರುತಿಸುವುದು ಹೇಗೆ ಸಾಧ್ಯ? ಅಷ್ಟೇ ಅಲ್ಲದೆ ಅದರಲ್ಲಿನ ವ್ಯವಹಾರ, ವಹಿವಾಟುಗಳು ಕಾನೂನುಬದ್ಧವಾಗಿದೆ ಎಂದು ನಂಬುವುದು ಹೇಗೆ? ಈಗಾಗಲೇ ಸುದ್ದಿ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ವರದಿಯಾಗುತ್ತಿರುವಂತೆ RSS ಸಂಸ್ಥೆಯು ಗುರುದಕ್ಷಿಣೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಗ್ರಹಿಸಿದೆ. ಹಾಗೆಯೇ ವಿದೇಶಿ ದೇಣಿಗೆಯನ್ನು ಪಡೆಯುತ್ತಿದೆ. ಇದೆಲ್ಲವನ್ನು ಯಾವುದೇ ನೋಂದಣಿ ಇಲ್ಲದೆ, ಲೆಕ್ಕಪತ್ರಗಳಿಲ್ಲದೆ ನಡೆಯುತ್ತಿದೆ. ಇದು ಅನೈತಿಕ ಮಾತ್ರವಲ್ಲ, ಅಕ್ರಮ ಕೂಟ. ನೋಂದಣಿಗೆ ಸಂಬಂಧಿಸಿದಂತೆ 90 ದಶಕದ ಹೈಕೋರ್ಟ್ ತೀರ್ಪುಗಳನ್ನು ಕೆಲವರು ಉಲ್ಲೇಖಿಸುತ್ತಿರುವುದು ಕಂಡುಬಂದಿದೆ. ಆದರೆ 3 ದಶಕಗಳ ತರುವಾಯ ದೇಶ ಕಾಲಗಳು ಬದಲಾದ ಕಾಲದಲ್ಲಿ ತೀರ್ಪಿನ ವಾಯಿದೆ ಕೂಡ ಬದಲಾಗಬಹುದು. ಅವತ್ತಿನ ವಹಿವಾಟುಗಳೇ ಬೇರೆ, ಇವತ್ತಿನ ವಹಿವಾಟುಗಳೇ ಬೇರೆ ಆಗಿವೆ. ಇದು ಇಡೀ ಸಂದರ್ಭದ ಆಯಾಮವನ್ನೇ ತಿರುವುಮುರು ಮಾಡಬಲ್ಲದಾಗಿದೆ. RSS ನೋಂದಣಿಯು ಕೇವಲ ಒಂದು ಪ್ರಕ್ರಿಯೆಯಾಗಿರದೆ ಆ ಸಂಸ್ಥೆಯ ನೈತಿಕ ಹೊಣೆಗಾರಿಕೆಯಾಗಿದೆ. ಆದ್ದರಿಂದ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಆಗ್ರಹವು ಸಂವಿಧಾನಬದ್ಧವಾಗಿದ್ದು, ಕೇಂದ್ರ ಗೃಹ ಇಲಾಖೆಯು ಈ ಕುರಿತಂತೆ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ನಾವು ಒತ್ತಾಯಿಸುತ್ತೇವೆ ಮತ್ತು ಆಗ್ರಹಿಸುತ್ತೇವೆ. ವಂದನೆಗಳೊಂದಿಗೆ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಮಂಡ್ಯ ಜಿಲ್ಲೆ. ಬಸವರಾಜಣ್ಣ ನಿಂತ್ಕೊಳ್ಳಿ ಸಾಕು.